ನನ್ನ ಮಗನಿಗೆ ಇವಾಗ 2 ಇಯರ್ಸ್ 2 ಮಂತ್ಸ್. ಇದು ಡೇ ಕೇರ್ ಸೆಕೆಂಡ್ ಡೇ 1ಅಲ್ಲಿ ಹೇಳಿದಾಗೆ ಜಸ್ಟ್ ಇದು ಟ್ರಯಲ್ ಬೇಸ್ ಥರ. ಮುಂಚೆ 3 ವರ್ಷ ಡೈರೆಕ್ಟಾಗಿ ಹಾಕೋಕ್ಕಿಂತ ಮುಂಚೆ ಜಸ್ಟ್ ಒಂದು ಟ್ರೈ ಮಾಡೋಣ ಹೇಗೆ ಅವನು ಎಲ್ಲರ ಜೊತೆ ಬೆರೀತಾನೆ ಅಂತ. ಆ್ಯಂಡ್ ನನ್ನ ಬಗ್ಗೆ ಹೇಳಬೇಕಂದ್ರೆ ನಾನು ಡಿಜಿಟಲ್ ಸ್ಕಿಲ್ಸ್ ಹೇಳ್ಕೊಡುವ ಮೆಂಟರ್. ಆ್ಯಂಡ್ ನೀವು ಕ್ಯಾಪ್ಷನ್ ಇರೋ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಮೆಸೇಜ್ ಮಾಡಿ ನೀವು ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಮನೇಲಿ ಕೂತ್ಕೊಂಡು ಹೇಗೆ ಸಂಪಾದನೆಯನ್ನು ಮಾಡ್ಬೋದು ನಾನು ನಿಮಗೆ ಆ ಗೈಡ್ಲೈನ್ಸ್ ಕೊಡ್ತೀನಿ. ಸೊ ಇವತ್ತಿನ ಟಾಪಿಕ್ ಕಾಪಿ ರೈಟಿಂಗ್ ಬಗ್ಗೆ ಮಾತಾಡೋಣ. ಕಾಪಿ ರೈಟಿಂಗಲ್ಲಿ ಹೆಂಗೆ ಸಂಪಾದನೆ ಮಾಡ್ಬೋದು? ಕಾಪಿ ರೈಟಿಂಗ್ ಅಂದರೆ ಕಾಪಿ ಮಾಡೋದು ಅಂತ ಕಾಪಿ ಪೇಸ್ಟ್ ಜಾಬಾ? ಇಲ್ಲ. ಕಾಪಿ ರೈಟಿಂಗ್ ಅಂದರೆ ಜನರು ಆ್ಯಕ್ಷನ್ ತಗೊಳ್ಳೋಕ್ಕೆ ಇನ್ಸ್ಪೈರ್ ಮಾಡೋ ವರ್ಡ್ಸ್ನ ನಾವು ಬರೆಯೋದು. ಇನ್ಸ್ಟಾಗ್ರಾಮ್ ಆ್ಯಡ್ಸಲ್ಲಿ ಇರ್ಬೋದು, ಸೇಲ್ಸ್ ಪೇಜಸಲ್ಲಿ ಇರ್ಬೋದು, ವಾಟ್ಸಪ್ ಮೆಸೇಜಸ್ ಇರ್ಬೋದು, ಇಮೇಲ್ ಕ್ಯಾಂಪೇನ್ಸ್, ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ಸ್, ಇವೆಲ್ಲ ಕಾಪಿ ರೈಟಿಂಗಿಂದ ಕ್ರಿಯೇಟ್ ಆಗುತ್ತೆ. ಬಿಸ್ನೆಸ್ಗೆ ಸೇಲ್ಸ್ ಇನ್ಕ್ರೀಸ್ ಮಾಡಬೇಕಂದ್ರೆ ಒಳ್ಳೆ ಕಾಪಿ ರೈಟಿಂಗ್ ತುಂಬ ಇಂಪಾರ್ಟೆಂಟ್. ಸೆಕೆಂಡ್ ಡೇ ನನ್ನ ಮಗ ಫುಲ್ ಹ್ಯಾಪಿಯಾಗಿ ಬಂದ. ಇದಾಗಿತ್ತು ಸೆಕೆಂಡ್ ಡೇ ವ್ಲಾಗ್ ನನ್ನ ಪಾಪುದು. ಸೊ ನೀವು ಮನೇಲಿ ಕುತ್ಕೊಂಡು ಸಂಪಾದನೆ ಮಾಡಬೇಕಂದ್ರೆ ಕ್ಯಾಪ್ಷನ್ ಇರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಒಂದು ಪ್ರೊಫೈಲ್ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಬೇರೆ ವೀಡಿಯೋಸ್ದು ನೋಟಿಫಿಕೇಷನ್ ಬರುತ್ತೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಯೂಟ್ಯೂಬ್ನ ಬೇರೆ ಬೇರೆ ವೀಡಿಯೋಸ್ ನೋಡಿದ್ರೆ ಹಲವಾರು ಇನ್ಫಾರ್ಮೇಷನ್ಸ್ ನಾನು ಕೊಟ್ಟಿರ್ತೀನಿ. ಆ ಡಿಜಿಟಲ್ ಸ್ಕಿಲ್ಸ್ನ ನಾನು ಪ್ರೆಗ್ನೆಂಟ್ ಟೈಮಲ್ಲಿ ಕಲ್ತಿರೋದಕ್ಕೆ ನಾನು ಮನೇಲಿ ಕುತ್ಕೊಂಡು ಸಂಪಾದನೆಯನ್ನು ಮಾಡಿಕೊಂಡು ನನ್ನ ಪಾಪನ್ನು ನಾನು ಟೇಕ್ ಕೇರ್ ಮಾಡಿಕೊಂಡು ಒಂದು ಹೌಸ್ ವೈಫ್ ಆಗಿನೂ ಬ್ಯಾಲೆನ್ಸ್ ಮಾಡಿ ಆರಾಮಾಗಿ ನನ್ನ ಎಲ್ಲ ಒಂದು ಪ್ರೆಷಿಯಸ್ ಮೂಮೆಂಟ್ಸ್ನ ನಾನು ಅನುಭವಿಸೋಕ್ಕೆ ಕಾರಣ ಆಯಿತು. ಸೊ ಡೆಫಿನೆಟ್ಲಿ ನೀವು ಟ್ರೈ ಮಾಡಿ.